ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿಗೆ ಡಬ್ಲ್ಯೂ ಟಿವಿ ಎಂಡ್ ಆಗಿದೆ. ಡಬ್ಲ್ಯೂ ಆಗಿ ಸೋನಿ ನೆಟ್ವರ್ಕ್ ಅವರ ಡೀಲಿಂಗ್ಸ್ ಮುಗ್ದಿದೆ. ಇನ್ ಮುಂದೆ ನಮಗೆ ಡಬ್ಲ್ಯೂ ಟಿವಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇವತ್ತಿನ ಮಂಡೇ ನೈಟ್ ರೋನೇ ಲಾಸ್ಟ್ ಮಂಡೇ ನೈಟ್ ರೋ ಆಗಿತ್ತು ಟಿವಿಯಲ್ಲಿ. ಅಂಡ್ ಈಗ ಸೋನಿ ನೆಟ್ವರ್ಕ್ ಅವರು ಕೂಡ ಡಬ್ಲ್ಯೂಗೆ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಇಯರ್ಸ್ ಆಫ್ ಅನ್ಫರ್ಗೆಟಬಲ್ ಡಬ್ಲ್ಯೂ ಮೂಮೆಂಟ್ಸ್, ಕೌಂಟ್ಲೆಸ್ ಎಮೋಷನ್ಸ್ ಅಂಡ್ ಮೆಮೊರೀಸ್ ದಟ್ ವಿಲ್ ಲಾಸ್ಟ್ ಎ ಲೈಫ್ ಟೈಮ್. ಥ್ಯಾಂಕ್ ಯು ಡಬ್ಲ್ಯೂ ಯೂನಿವರ್ಸ್ ಅಂತ ಸೋನಿ ಲಿವ್ ಅವರು ಒಂದು ಟ್ವೀಟ್ ಮುಖಾಂತರ ಡಬ್ಲ್ಯೂಗೆ ಬಾಯ್ನ ತಿಳಿಸಿದ್ದಾರೆ. ಯಾವ ರೀತಿ ಫಾಕ್ಸ್ ನೆಟ್ವರ್ಕ್ ಅವರು ಸ್ಮ್ಯಾಕ್ ಡೌನ್ಗೆ ಬಾಯ್ನ ತಿಳಿಸಿದ್ರು, ಅದೇ ರೀತಿ 24 ವರ್ಷ ಆದ್ಮೇಲೆ ಸೋನಿ ನೆಟ್ವರ್ಕ್ ಅವರು ಡಬ್ಲ್ಯೂಗೆ ಬಾಯ್ನ ತಿಳಿಸಿದ್ದಾರೆ. ಅವರ ಡೀಲು ಮುಗ್ದಿದೆ. ಅಂಡ್ ಇನ್ ಮುಂದೆ ನಾವೆಲ್ಲರೂ ಕೂಡ ನೆಟ್ಫ್ಲಿಕ್ಸ್ ಅಲ್ಲೇ ಡಬ್ಲ್ಯೂನ ನೋಡಿ ಎಂಜಾಯ್ ಮಾಡಬೇಕು. ನೆಟ್ಫ್ಲಿಕ್ಸ್ ಅಂದ ಕೂಡಲೇ ನೆನಪಾಯಿತು, ನನ್ನ ಸಬ್ಸ್ಕ್ರೈಬರ್ ಆದಂತಹ ಪ್ರವೀಣ್ ಅನ್ನೋರು ನನಗೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಫ್ರೀ ಆಗಿ ಕೊಟ್ಟಿದ್ದಾರೆ. ಲಿಟ್ರಲಿ ಗೈಸ್, ತಗೋಬೇಕು ಅಂತ ಇದೆ, ಬಟ್ ಅವರೇ ಫೋನ್ ಮಾಡಿ ಬ್ರೋ ನನ್ನ ಹತ್ರ ಇದೆ, ನೀವು ತಗೊಳ್ಳಿ, ನೀವು ಪರ್ಚೇಸ್ ಮಾಡಬೇಡಿ ಅಂತ ಹೇಳಿ ನೆನ್ನೆ ಕೊಟ್ಟರು. ಅಂಡ್ ಒಂದು ಅದ್ಭುತವಾದ ಕ್ಷಣನೂ ಕೂಡ ನಾನು ಅವ್ರ ಜೊತೆ ಕಳೆದಿದ್ದೀನಿ. ಫೋನ್ನಲ್ಲಿ ತುಂಬಾ ಇಂಟರಾಕ್ಷನ್ಸ್ಗಳು ಹಾಗೆ ಅದ್ಭುತವಾದ ಮಾತುಕತೆಗಳನ್ನು ಕೂಡ ನೆನ್ನೆ ನಾನು ಹಾಗೆ ಪ್ರವೀಣ್ ಅವರು ಮಾತಾಡಿದ್ವಿ. ಏನೇ ಆಗಲಿ ಥ್ಯಾಂಕ್ಸ್ ಪ್ರವೀಣ್ ಅವರೇ. ಸೊ ಸಿಕ್ಕಾಪಟ್ಟೆ ದೊಡ್ಡ ಥ್ಯಾಂಕ್ಸ್. ಸೊ ಇನ್ ಮುಂದೆ ನಾವು ನೆಟ್ಫ್ಲಿಕ್ಸ್ ಅಲ್ಲೇ ಡಬ್ಲ್ಯೂನ ನೋಡಬೇಕು. ಅಂಡ್ ಬೇರೆ ದಾರಿನೂ ಕೂಡ ಇದೆ. ಆ ದಾರಿ ಏನು ಅನ್ನೋದನ್ನ ನಾನು ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಫೈನಲಿ ನಾವು ಕೂಡ ಸೋನಿಗೆ ಗುಡ್ ಬೈ ನ ತಿಳಿಸೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಬಗ್ಗೆ. ಇವತ್ತು ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಬರ್ತಾರೆ. ಎಲ್ಲರೂ ಕೂಡ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಹ್ಯಾಪಿ ಬರ್ತ್ಡೇ ನ ವಿಶ್ ಮಾಡಿ. ಇವತ್ತು ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು 45ನೇ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ನಮ್ಮ ಜಾನ್ಸಿನ್ ಅವರು ಕೂಡ ರ್ಯಾಂಡಿ ಓಟನ್ ಅವರಿಗೆ ವಿಶ್ ಮಾಡ್ತಾ ಅವರ ಒಂದು ಫೋಟೋನ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದು ನಮ್ಮ ಜಾನ್ಸಿನ್ ಅವರ ಜೊತೆ ಮ್ಯಾಚ್ ಅನ್ನು ಕೂಡ ಟೀಸ್ ಮಾಡ್ತಾ ಇರಬಹುದು ಅಥವಾ ಹ್ಯಾಪಿ ಬರ್ತ್ಡೇನು ಕೂಡ ವಿಶ್ ಮಾಡ್ತಾ ಇರಬಹುದು. ನಾನು ನಿಮಗೆ ತಿಳಿಸಿದ್ದೆ, ಜಾನ್ಸಿನ್ ಅವರು ಏನಾದರೂ ಚಾಂಪಿಯನ್ ಆದ್ರೆ ಜಾನ್ಸಿನ್ ಹಾಗೆ ರ್ಯಾಂಡಿ ಓಟನ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಅದೇ ನಿಟ್ಟಿನಲ್ಲಿ ಈ ಒಂದು ಟೀಸ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿರಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಕೋಡಿ ರೋಡ್ಸ್ ಅವರು ಮಂಡೇ ನೈಟ್ ರೋಲಿ ಜಾನ್ಸಿನ್ ಅವರ ಮೇಲೆ ಫೈನಲಿ ಅಟ್ಯಾಕ್ ಮಾಡ್ತಾರೆ. ನನಗಂತೂ ಚೂರು ಕೂಡ ಇಷ್ಟ ಆಗ್ಲಿಲ್ಲ, ಯಾಕಂದ್ರೆ ಇನ್ನೂ ಕೂಡ ಬ್ರೂಟಲ್ ಆಗಿ ಏನೋ ಇವರಿಬ್ಬರ ನಡುವೆ ನಡಿಬೇಕಾಗಿತ್ತು. ಬಟ್ ಒಂದೇ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರು ಹೊರಟೋಗ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ಅವರು ಟ್ರಾವಿಸ್ ಸ್ಕಾಟ್ ಅವರ ಮೇಲೂ ಕೂಡ ಸೇಡನ್ನ ತೀರಿಸ್ಕೋತಾರಂತೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಟ್ರಾವಿಸ್ ಸ್ಕಾಟ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಆ ಒಂದು ವಿಚಾರಕ್ಕೆ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರು ರಿಯಾಕ್ಟ್ ಮಾಡ್ತಾ ಆ ಒಂದು ಒದೆ ಇತ್ತಲ್ಲ, ಅದಂತೂ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿತ್ತು. ಅಂಡ್ ಟ್ರಾವಿಸ್ ಸ್ಕಾಟ್, ನೀನೇನಾದ್ರೂ ಮತ್ತೊಮ್ಮೆ ಡಬ್ಲ್ಯೂ ಅಲ್ಲಿ ಕಾಣಿಸ್ಕೊಂಡ್ರೆ ನಾನು ನಿನಗೆ ಕೆಲವೊಂದಷ್ಟು ರಿಸಿಪ್ಟ್ಗಳನ್ನ ಕೊಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ. ಸೊ ಆ ಒಂದು ಸೇಡನ್ನ ನಮ್ಮ ಟ್ರಾವಿಸ್ ಸ್ಕಾಟ್ ಅವರ ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ತೀರಿಸ್ಕೋತಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ. ಇವತ್ತಿನ ಮಂಡೇ ನೈಟ್ ರೋ ಮೇನ್ ಇವೆಂಟ್ ಅಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಿರಬಹುದು. ನಮ್ಮ ರಿಯಾ ರಿಪ್ಲಿ ಅವರಿಗೆ ಸಿಕ್ಕಂತಹ ಮತ್ತೊಂದು ಚಾಂಪಿಯನ್ಶಿಪ್ ಆಪರ್ಚುನಿಟಿನ ಹಾಳು ಮಾಡಿದ್ದಾರೆ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಸೇರ್ಕೊಂಡು. ಸೊ ಅದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು ಮತ್ತೊಮ್ಮೆ ರಿಯಾಕ್ಷನ್ ಕೊಡ್ತಾರೆ. ಅವ್ರು ಹೇಳ್ತಾರೆ, ಬಿಯಾಂಕಾ ಬ್ಲೇರ್ ಅವರಿಗೆ ನನ್ನ ಮೇಲೆ ಮ್ಯಾಚ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಭಯ, ಅದಕ್ಕೋಸ್ಕರ ಅವರು ಎರಡೆರಡು ಬಾರಿ ನಾನು ಚಾಂಪಿಯನ್ಶಿಪ್ ನ ಸೋಲೋ ರೀತಿ ಮಾಡಿದ್ದಾರೆ. ಏನೇ ಆಗ್ಲಿ ಬಿಯಾಂಕಾ ಬ್ಲೇರ್, ನನಗೆ ಬೇಕಾಗಿರೋದು ಸಿಗೋ ತನಕ ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಸ್ಕೈ, ನಾನು ನಿನ್ನನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಸೊ ಟ್ರಿಪಲ್ ಥ್ರೆಡ್ ಮ್ಯಾಚ್ ಗೆ ಫ್ಯೂಡ್ ಅದ್ಭುತವಾಗಿನೇ ಸೆಟ್ ಆಗ್ತಾ ಇದೆ. ಈ ಕಡೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಫ್ಯೂಡ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಇನ್ನ ಒಂದು ಬ್ಯಾಂಗರ್ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ನಮ್ಮ ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಫ್ಯೂಡ್. ಲಿಟರಲಿ ಒಂದೇ ಒಂದು ಮಂಡೇ ನೈಟ್ ರೋಲಿ ಈ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಗೆ ಹೈಪ್ ಎಲ್ಲೋ ಹೊರಟೋಯ್ತು ಅಂತಾನೆ ಹೇಳ್ಬಹುದು. ಇಷ್ಟು ದಿನ ಡಬ್ಲ್ಯೂ ಅವರು ಜೇ ಉಸೋ ಅವ್ರನ್ನ ಓಟಿಸ್, ಅಕಿರಾ ಟೊಜಾವಾ ಇವ್ರ ಜೊತೆ ಸೇರಿಸಿ ಕಾಮಿಡಿ ಪೀಸ್ ತರ ಮಾಡಿತ್ತು. ಬಟ್ ಯಾವಾಗ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಜಿಮ್ಮಿ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ತೋ, ಆಗಂತೂ ಅದ್ಭುತವಾಗಿ ಈ ಒಂದು ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಇವತ್ತಿನ ಮಂಡೇ ನೈಟ್ ರೋಲಿ ನಮ್ಮ ಗಂತರ್ ಅವರು ಯಪ್ಪ ಎಂತ ಬ್ರುಟಾಲಿಟಿ ತೋರಿಸಿದ್ದಾರೆ ಗುರು. ರಾಕ್ಷಸ ಆಗ್ಬಿಟ್ಟಿದ್ರು ನಮ್ಮ ಗಂತರ್ ಅವರು, ರಕ್ತನೇ ಕುಡಿತಾ ಇದ್ರು. ಅಂಡ್ ಅದಾದ್ಮೇಲೆ ನಮ್ಮ ಗಂತರ್ ಅವರ ಒಂದು ಟ್ವೀಟ್ ನು ಕೂಡ ನೀವು ನೋಡ್ತಾ ಇರಬಹುದು. ವೆಲ್ಕಮ್ ಟು ಹೆಲ್ ಅಂತ ನಮ್ಮ ಗಂತರ್ ಅವರು ಈ ಒಂದು ಫೋಟೋನ ಪೋಸ್ಟ್ ಮಾಡಿ ಒಂದು ಟ್ವೀಟ್ ನ ಮಾಡಿದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಇವತ್ತಿನ ಮಂಡೇ ನೈಟ್ ರೋ ಆದ್ಮೇಲೆ ನಾನಂತೂ ಹೇಳ್ತೀನಿ, ನಮ್ಮ ಜೇ ಉಸೋ ಹಾಗೆ ಗಂತರ್ ಅವರ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಬೋರಿಂಗ್ ಆಗಿರೋದಿಲ್ಲ. ನೀವೇನಾದ್ರೂ ಸ್ಟೋರಿ ಲೈನ್ ನ ಅದ್ಭುತವಾಗಿ ಕೊಟ್ರಿ ಅಂದ್ರೆ ಅದೆಷ್ಟೇ ಬೋರಿಂಗ್ ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಅಂಡ್ ಅದೇ ರೀತಿ ಈಗ ಈ ಒಂದು ಮ್ಯಾಚ್ ಕೂಡ ಇಂಟ್ರೆಸ್ಟ್ ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ
ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಫೈನಲಿ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಒಂದು ಮ್ಯಾಚ್ ಅಲ್ಲಿ ಗೆಲುವು ಸಿಗುತ್ತೆ. ಲಾಸ್ಟ್ ಟೈಮು ಅವರು ಗೆದ್ದಿದ್ದು 2024 ನವೆಂಬರ್ ತಿಂಗಳಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಫಿನ್ ಬ್ಯಾಲರ್ ಅವರು ಒಂದು ಮ್ಯಾಚ್ ಅಲ್ಲೂ ಕೂಡ ಗೆದ್ದಿರಲಿಲ್ಲ. ಫೈನಲಿ ಅವರಿಗೆ ವಿಕ್ಟ್ರಿ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಸೊ ಇದೇ ರೀತಿ ವಿಕ್ಟ್ರಿನ ನಮ್ಮ ಫಿನ್ ಬ್ಯಾಲರ್ ಅವರು ಗೈನ್ ಮಾಡ್ತಾ ಹೋಗ್ಲಿ, ಆದಷ್ಟು ಬೇಗ ಸಿಂಗಲ್ ಸೂಪರ್ ಸ್ಟಾರ್ ಆಗಿ. ಇಷ್ಟು ವರ್ಷ ನಮ್ಮ ಫಿನ್ ಬ್ಯಾಲರ್ ಅವರು ಸ್ಟಾರ್ ಆಗೋದ್ರಿಂದ ಮಿಸ್ ಆಗಿದ್ರಲ್ಲ, ಸ್ಟಾರ್ಟಿಂಗು ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆದ್ದು ಇಂಜುರಿ ಆಗಿ ಅವರ ಕರಿಯರ್ ಪೂರ್ತಿ ಡೌನ್ ಆಗೋಯ್ತಲ್ಲ. ಯಾವ ರೀತಿಯ ಅವರು ಚಾಂಪಿಯನ್ಶಿಪ್ ನ ಗೆಲ್ಲೋ ಟೈಮ್ ಅಲ್ಲಿ ಇದ್ರು ಅದೇ ಟಾಪಿಗೆ ನಮ್ಮ ಫಿನ್ ಬ್ಯಾಲರ್ ಅವರು ವಾಪಸ್ ಬರ್ಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ಪ್ರಿನ್ಸ್ ಆಗಿ ನೋಡಿ ನೋಡಿ ಸಾಕಾಗೋಗಿದೆ. ಸೊ ಕಿಂಗ್ ಆಗಿ ನೋಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಆಸೆ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾಗೆ ಆಡ್ ಆದಂತಹ ಇನ್ನ ಒಂದು ಮ್ಯಾಚ್ ಬಗ್ಗೆ. ಡಬ್ಲ್ಯೂ ಅವರು ಏಜ್ ಸ್ಟೈಲ್ ಆಗಿ ಲೋಗನ್ ಪಾಲ್ ಅವರ ನಡುವೆ ಅಫಿಷಿಯಲ್ ಆಗಿ ಇನ್ನ ಒಂದು ಮ್ಯಾಚ್ ನ ರಸಲ್ ಮೇನಿಯಾಗೆ ಆಡ್ ಮಾಡಿದ್ದಾರೆ. ಮ್ಯಾಚ್ ಕಾರ್ಡ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತ ಅನ್ಕೋ. ಅಫ್ಕೋರ್ಸ್ ಪ್ರೋಮೋಗಳೆಲ್ಲ ನೋಡ್ತಾ ಇದ್ರೆ ಸಿಮಿಲರ್ ಆಗಿ ಕಾಣಿಸ್ತಾ ಇದೆ. ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ. ಆ ಕಡೆ ಲೋಗನ್ ಪಾಲ್ ಅವರು ಹೈ ಫ್ಲೈಯರ್ಸ್ ಅಂಡ್ ಈ ಕಡೆ ಎಜೆ ಸ್ಟೈಲ್ ಅವರು ಎಂತ ರೆಸ್ಲರ್ ನಿಮಗೆ ಗೊತ್ತಿರಬಹುದು. ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ. ಅಂಡ್ ಈ ಮ್ಯಾಚ್ ಗೆ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಯಾವ ರೀತಿ ಕೊಡ್ತಾರೆ ಅಂತ ಕಾದ್ ನೋಡಬೇಕು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.